ಬನ್ನಿ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಅಂದ್ರೆ GT ವರ್ಸಸ್ RCB. ಸೇಮ್ ರಿಪೀಟೆಡ್ 2016 ಅಂತ ಹೇಳ್ಬೋದು. 2016 ಸೇಮ್ ಟಾಪ್ 3 ಟೀಮ್. ಅಲ್ಲಿ ಗುಜರಾತ್ ಲಯನ್ಸ್ ಟಾಪ್ ಮಾಡ್ತಾರೆ ಟೇಬಲ್, RCB ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತಾರೆ. ಇಲ್ಲೊಂಚೂರು ಉಲ್ಟಾ, ಇಲ್ಲಿ RCB ಟಾಪ್ ಮಾಡಿದ್ದಾರೆ ಟೇಬಲ್, GT ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಥರ್ಡ್ ಪ್ಲೇಸ್ ಕಾಮನ್, ಅದೇ ಹೈದರಾಬಾದ್. ಒಂದ್ ಸಿಮಿಲಾರಿಟೀಸ್ ಏನು ಅಂದ್ರೆ ಅಲ್ಲೂ ಆಸ್ಟ್ರೇಲಿಯನ್ ಕ್ಯಾಪ್ಟನ್, ಇಲ್ಲೂ ಆಸ್ಟ್ರೇಲಿಯನ್ ಕ್ಯಾಪ್ಟನ್. ಅಲ್ಲಿ ವಾರ್ನರ್ ಇದ್ರು, ಇಲ್ಲಿ ಇದ್ರು. ಫೋರ್ತ್ ಪ್ಲೇಸ್ ಇಲ್ಲಿ KKR, ಇಲ್ಲಿ ಸ್ವಲ್ಪ RR, ಅದೊಂದು ಮಿಸ್ ಆಗಿದೆ. ಇಟ್ ರಿಪೀಟೆಡ್ ಆಫ್ 2016 ಅಂತಾನೆ ಹೇಳ್ಬೋದು. ಬಟ್ ನಾಳಿನ ವಿಷಯಕ್ಕೆ ಬಂದ್ರೆ, ಈಗ RCB ಮತ್ತೆ GT ಅಂತ ಬಂದ್ರೆ ಎರಡು ಟಾಪ್ ಕ್ವಾಲಿಟಿ ಸೈಡ್ಗಳು. ಇಬ್ರು 18 ಪಾಯಿಂಟ್ಸ್ ಫಿನಿಶ್ ಆದ್ರು. ನೆಟ್ ರನ್ ರೇಟ್ RCB ಟಾಪ್ ಪ್ಲೇಸ್ ತಗೊಂಡ್ರು. ಇಬ್ರಿಗೂ ಒಳ್ಳೆ ಬೌಲಿಂಗ್ ಲೈನಪ್ ಇದೆ, ಬ್ಯಾಟಿಂಗ್ ಲೈನಪ್ ಇದೆ. ಎಲ್ಲಾ ಕುಂದು ಕೊರತೆ ಬಗ್ಗೆನೂ ಮಾತಾಡೋಣ. ಫಸ್ಟ್ RCB ತಗೋಣ. ನಮ್ ಬೇಡ RCB ಬೇಡ, GT ಇಂದ ಬರೋಣ. ನಮ್ಮ ಅಪೋಸಿಟ್ ಇಂದ ಬರೋಣ. ಗದ್ರಿಸ್ಬಿಡ್ಬೇಕು GT ನ. GTಲಿ ಬ್ಯಾಟ್ಸ್ಮನ್ ಅಂತ ಬಂದ್ರೆ ಮೂರೇ ಬ್ಯಾಟ್ಸ್ಮನ್ ಇರೋದು. ಉಳಿದವರೆಲ್ಲ ನಮಗೆ ಲೆಕ್ಕಕ್ಕಿಲ್ಲ. ಉಳಿದವ್ರ ಲೆಕ್ಕಕ್ಕೆ ಇಟ್ಕೊಳಕ್ ಆಗಲ್ಲ. ವಾಷಿಂಗ್ಟನ್ ಸುಂದರ್ ಎಲ್ಲ ಓಕೆ ಆಡ್ತಾರೆ, ಬಟ್ ಮೇನ್ ಇರೋದೇ 3 ವಿಕೆಟ್ಗಳು. 3 ವಿಕೆಟ್ ನೀವು ಎತ್ತಿದ್ರೆ ಗೇಮ್ ನ ಕೈಲಿ ಇಟ್ಕೊಂತೀರಾ. ಜಾಸ್ ಬಟ್ಲರ್, ಸಾಯಿ ಸುದರ್ಶನ್, ಗಿಲ್ ಆದಷ್ಟು ಬೇಗ, ಅದರಲ್ಲೂ ಮೇನ್ ಓಪನಿಂಗ್ ಪ್ಲಸ್ 1 ವಿಕೆಟ್ ಬೇಗ ತೆಗೀರಿ ನೀವು. ಒನ್ ಬ್ರೇಕ್ ಥ್ರೂ, 1 2 3 ಓವರ್ಸ್ ಅಲ್ಲಿ 1 ಬ್ರೇಕ್ ಥ್ರೂ. ಪವರ್ ಪ್ಲೇ ಒಳಗೆ ಒಂದು 2 3 ವಿಕೆಟ್ಸ್ ಏನಾದ್ರೂ ಸಿಕ್ತು ಅಂದ್ರೆ RCB ಗ್ಯಾರಂಟಿ ಅಪ್ಪರ್ ಹ್ಯಾಂಡ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಆಮೇಲೆ ಬರೋ ನಿಶಾಂತ್ ಸಿಂಧು, ವಾಷಿಂಗ್ಟನ್ ಸುಂದರ್, ರಾಹುಲ್ ಟೇವಾಟಿ, ಹೋಲ್ಡರ್ ಓಕೆ ಬಿಗಿಟಿ, ಬಟ್ ಯಾರಿಗೂ ಆ ಕೆಪಾಬಿಲಿಟಿ ಇಲ್ಲ. ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿ 170 80 ಹೊಡೆಯೋ ಕೆಪಾಬಿಲಿಟಿ ನನ್ನ ಮಗಂಗೂ ಇಲ್ಲ. ಅವ್ರಿಗೆ ಇರೋದೇ 3 ಜನ ಪ್ಲೇಯರ್: ಸಾಯಿ ಸುದರ್ಶನ್, ಗಿಲ್, ಬಟ್ಲರ್. ವರ್ಲ್ಡ್ ಡಿಪೆಂಡೆನ್ಸಿ ಅವ್ರ 3 ಜನ ಮೇಲೆ. ಅದರಲ್ಲೂ ಇಬ್ರು 600+ ರನ್ಸ್ ಹೊಡೆದಿದ್ದಾರೆ, ಗಿಲ್ಲು ಸುದರ್ಶನ್. ಇನ್ನು ಬೌಲಿಂಗ್ ಅಂತ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇನ್ ದ IPL 2026. ಯಾಕೆ ಅಂದ್ರೆ ಪವರ್ ಪ್ಲೇ 6 ಓವರ್ಸ್, 3 ಓವರ್ ಸಿರಾಜ್ ಮಾಡ್ತಾರೆ, 3 ಓವರ್ ರಬಡ ಮಾಡ್ತಾರೆ. ಅದೇ ನಿಮ್ಗೆ ಮೇನ್ ಕ್ರೂಷಿಯಲ್ ಆಗೋದು. ಯಾಕೆಂದ್ರೆ 3 ಓವರ್ ಅವ್ರದ್ದು ತುಂಬಾ ಕಷ್ಟ ಗುರು ಆಡೋದು. ಯಾಕೆ 3 ಓವರ್ ಸಿರಾಜು ಒಳ್ಳೆ ರಬಡಾದಲ್ಲಿ ವಿಕೆಟ್ ಟೇಕಿಂಗ್, ಒಳ್ಳೆ ಶಾರ್ಟ್ ಬಾಲ್ ಇದೆ, ಬೌನ್ಸರ್ ಇದೆ, ಒಂದೊಂದು ಆರ್ಕರ್ ಆಗ್ತಿದೆ, ಎಲ್ಲಾ ತರ ಬಾಲ್ ಇದೆ. ಸಿರಾಜ್ ಇಂದ ಏನು ಅಂದ್ರೆ ಲೈನ್ ಅಂಡ್ ಲೈನ್ ಮೇಲೆ ಕಂಟ್ರೋಲ್ ಚೆನ್ನಾಗಿದೆ. ಲೈನ್ ಅಂಡ್ ಲೈನ್ ತಲೆ ಬಾಲ್ ಇಡ್ತಾರೆ, ಜಾಸ್ತಿ ಟ್ರೈ ಮಾಡಕ್ ಹೋಗಲ್ಲ. ಬಟ್ ರಬಡ್ ಹತ್ರ ತುಂಬಾ ವೇರಿಯೇಷನ್ ಇದೆ. ಬಾಣಗಳನ್ನ ಪಟ 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 ಅಂದ್ಬಿಡ್ತಾ ಇರ್ತಾರೆ. ಸ್ಪಿನ್ ಡಿಪಾರ್ಟ್ಮೆಂಟ್ ರಶೀದ್ ಖಾನ್ ಫಾರ್ಮ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. GT ಒಂದು ಫಸ್ಟ್ ಫ್ಯೂ ಮ್ಯಾಚಸ್ 6 7 ಮ್ಯಾಚಸ್ ಅಂತ ಫಾರ್ಮ್ ಅಲ್ಲಿ ಇಲ್ಲ. ಲಾಸ್ಟ್ 1 5 6 ಗೇಮ್ಸ್ ಅಲ್ಲಿ ಅಂತೂ ರಶೀದ್ ಖಾನ್ ಟಾಪ್ ನಾಚ್ ಫಾರ್ಮ್ ಅಲ್ಲಿ ಇದ್ದಾರೆ. ಅದು ಮೇನ್ ಅಡ್ವಾಂಟೇಜ್ ಆಗಿದೆ. ಜೊತೆಗೆ ಸಪೋರ್ಟ್ ಮಾಡಕ್ಕೆ ಫಾಸ್ಟ್ ಬೌಲಿಂಗ್ ನಿಮಗೆ ಪ್ರಸಿದ್ಧ ಕೃಷ್ಣ ಆಗ್ಲಿ, ಜೇಸನ್ ಹೋಲ್ಡರ್. GT ಒನ್ ಆಫ್ ದ ಟಾಪ್ ಕ್ವಾಲಿಟಿಯಾಗಿ ಕಂಡಿದ್ದೆ ಈ ಜೇಸನ್ ಹೋಲ್ಡರ್ ಅಟ್ಯಾಕಿಗೆ ಬಂದ್ಮೇಲೆ. ಜೇಸನ್ ಹೋಲ್ಡರ್ ಬರಕ್ಕಿಂತ ಮುಂಚೆ ಅಷ್ಟೊಂದು ಅಟ್ಯಾಕ್ ಅಷ್ಟೊಂದು ಭಯಂಕರವಾಗಿರ್ಲಿಲ್ಲ. ಯಾವಾಗ ಗ್ಲೀನ್ ಫಿಲಿಪ್ ಜಾಗದಲ್ಲಿ ಹೋಲ್ಡರ್ ಬಂದ್ರು ಅವಾಗಿಂದ ಮಸ್ತ್ ಮಜಾ ಆಯ್ತು ಟೀಮ್ ಮಾತ್ರ. ಅಲ್ಲಿಂದ ಸಖತ್ ಕಾಣ್ತು. ಇನ್ನು ಪ್ರಸಿದ್ಧ ಕೃಷ್ಣ ಒನ್ ಡೇ ಔಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಸ್ವಲ್ಪ ಜನ ಇದು ಇಂಜುರಿಯಿಂದ ಹೋದ್ರು. ಆ ಲಾಸ್ಟ್ ಇಯರ್ ಫಾರ್ಮ್ ಏನ್ ಪ್ರಸಿದ್ಧ ಕೃಷ್ಣ ಇಲ್ಲ. ಪ್ಲಸ್ ಸಪೋರ್ಟಿಂಗ್ ಹರ್ಷದ್ ಖಾನ್ ಮೇಲೆ ಅಷ್ಟೊಂದು ನೀವು ಭಯ ಪಡೋ ಬೌಲರ್ ಏನಲ್ಲ. ಓಕೆ, ಈಸ್ ಅ ಗುಡ್ ಬೌಲರ್, ಬಟ್ ಅಷ್ಟೊಂದು ಏನು ಸಿರಾಜು, ರಬಾಡ, ಹೋಲ್ಡರ್ ಇದಾರೆ ಆ ಲೆವೆಲ್ಗೆ ಏನಿಲ್ಲ. ಅಟ್ಯಾಕ್ ಮಾಡಿದ್ರೆ ಹರ್ಷದ್ ಖಾನ್ ಪ್ರಿಫರ್ ಆಪ್ಷನ್ ಆಗ್ತಾರೆ. ಹರ್ಷದ್ ಖಾನ್, ಪ್ರಸಿದ್ಧ ಕೃಷ್ಣ. ಪವರ್ ಪ್ಲೇ 6 ಓವರ್ ವಿಕೆಟ್ ಕೊಡದೆ ಆಡಿದ್ರೆ RCB ಗೇಮ್ ಪಕ್ಕ, ಅದಂತೂ ಹೇಳ್ಬಲ್ಲೆ. ಮತ್ತೆ ಜಿಟಿನ ಎಲ್ಲಿ ಹಿಡಿಬೇಕು ಅಂದ್ರೆ, ಎಲ್ಲಿ ಅವ್ರು ಪವರ್ ಪ್ಲೇಲೆ ಗೇಮ್ ಇರೋದು. ಬ್ಯಾಟಿಂಗ್ ಅಂತ ಬಂದ್ರೆ ಪವರ್ ಪ್ಲೇ 1 2 ವಿಕೆಟ್ಸ್ ಬಿಟ್ಟರೆ ಗಾನು. ಇಲ್ಲಿ ಬೌಲಿಂಗ್ ಅಂತ ಬಂದಾಗ ನಾವು ವಿಕೆಟ್ ಕೊಡ್ದಂಗೆ ಆಡ್ಬೇಕು ಅವ್ರ ಬೌಲರ್ಸ್. ಇಷ್ಟೇ ಇರೋದು. ಇಷ್ಟು ಮಾಡಿದ್ರೆ ನಾಳೆ ಪಕ್ಕ. ಇನ್ನು RCB ಅಂತ ಬಂದ್ರೆ RCB ವಿನ್ನಿಂಗ್ ಮಂತ್ರ ಒಂದೇ: ಕೊಹ್ಲಿ 10 to 15 ಓವರ್ ಆಡಿದ್ರೆ RCB ಗ್ಯಾರಂಟಿ ವಿನ್. ಕೊಹ್ಲಿ ಏನಾದ್ರೂ ಬೇಗ ಔಟ್ ಆದ್ರೆ ತುಂಬಾ ಕಷ್ಟ ಗೇಮ್ ಮಾಡಕ್ಕೆ. ಯಾಕಂದ್ರೆ ನಮ್ಮ ಅಂತ ನಿತ್ತಾಡ ಬ್ಯಾಟ್ಸ್ಮನ್ ಇಲ್ಲ. ನಿಮಗೆ ಸಾಲ್ಟ್ ತಗೊಳ್ಳಿ, ಈಗ ಸಾಲ್ಟ್, ಪಡಿಕಲ್ ಆಗ್ಲಿ, ಪಟ್ಟಿದಾರಿಗೆ ಓಕೆ ಇದೆ, ಬಟ್ ಸ್ಪಿನ್ನರ್ಸ್ ನೋಡಿದ ತಕ್ಷಣ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ರಜತ್ ಪಟ್ಟಿದಾರ್ ಏನಾರು ಹೊಡಿತಾರೆ, ಹೊಡಿಯಲ್ಲ ಅಂತಲ್ಲ, ಅಲ್ಲೇ ಎಡ್ವರ್ಟ್ ಆಗೋದು ಅಲ್ಲೇ ರಜತ್ ಪಟ್ಟಿದಾರ್. ಸ್ಪಿನ್ನರ್ಸ್ ಬಂದ ತಕ್ಷಣ ಶಾರ್ಟ್ಸ್ ಬರುತ್ತೆ, ಅಲ್ಲೇ ಎಡ್ವರ್ಟ್ ಆಗ್ತಾರೆ. ಅದೊಂದು ನೋಡ್ಕೊಂಡು ಆಡ್ಬೇಕು. ರಜತ್ ಪಟ್ಟಿದಾರ್ ಆಗ್ಲಿ, ಮತ್ತೆ ಪಡಿಕಲ್ ಆಗ್ಲಿ. ಜಿತೇಶ್ ಶರ್ಮಗೂ ಆ ತಾಳ್ಮೆ ಇಲ್ಲ. ಟೀಮ್ ಡೇವಿಡ್, ಶೆಪರ್ಡ್, ಯಾರಿಗೆ. ಬಟ್ ಕೃಣಾಲ್ ಪಾಂಡೆ ಒಂಥರ ನಮಗೆ ಫ್ಲೋಟರ್ ಗುರು. ಎಲ್ಲಿ ಬೇಕಾದ್ರೂ ಆಡ್ಸ್ಬೋದು ಅವ್ನ. 2 ಡೌನ್ ಇಂದ ಹಿಡಿದು ನಿಮಗೆ 2 ಡೌನ್ ಬಟ್ಟಿದ್ದಾರೆ, ಬರ್ತಾರೆ 3 ಡೌನ್, ನಂಬರ್ 5 ಇಂದ ನಂಬರ್ 8 ತನಕ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಆ ವೈನ್ ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ತಾರೆ. ವಿನ್ನಿಂಗ್ ಸ್ಪೀಡ್, ಡಾಟ್ ಬಾಲ್ ಕಮ್ಮಿ ಆಡ್ತಾರೆ, ಬಿಗ್ ಹಿಟ್ಟಿಂಗ್ ಕೆಪಬಿಲಿಟಿ, ರೊಟೇಷನ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ತರ ಆಡೋದು. ಕೃಣಾಲ್ ಪಾಂಡೆ ನಮಗೆ ಒಂಥರ ವೆಪನ್ ಇದ್ದಂಗೆ. ವಿಕೆಟ್ ಹೋದ್ರೆ ವಿಕೆಟ್ ನಿಲ್ಸಿ ಬ್ಯಾಟಿಂಗ್ ಆಡಕ್ಕೂ ಬರುತ್ತೆ. ಲಾಸ್ಟ್ ಅಲ್ಲಿ ಫ್ಯೂ ಬಿಗ್ ಶಾಟ್ಸ್ ಹೊಡೆಯಕ್ಕೂ ಬರುತ್ತೆ. ನಮಗೆ ಇಲ್ಲಿ ಕನ್ಸರ್ನ್ ಆಗಿರೋದೇ RCBಗೆ ಜೋಶ್ ಹೇಸಲ್ವುಡ್ ಫಾರ್ಮ್. ನಮಗೇನ ಹೇಸಲ್ ಗಾಡ್ ಅಂತಿದ್ದು ಲಾಸ್ಟ್ ಇಯರ್, ಆ ಗಾಡ್ ಇಲ್ಲಿ ಕಾಣ್ತಿಲ್ಲ. ಭೂವಿ ಭೂವಿ ಲಾಸ್ಟ್ ಇಯರ್ಕ್ಕಿಂತ ಈ ಸೀಸನ್ ಕ್ಲಿಕ್ ಆಗಿದ್ದು ಸ್ವಲ್ಪ ಅದು ಇದಾಗಿದೆ. ಬಿಟ್ರೆ ಏನಾದ್ರೂ ಭೂವಿದ್ ಲಾಸ್ಟ್ ಇಯರ್ ಫಾರ್ಮ್ ಈ ಸೇಮ್ ಇದ್ದಿದ್ರೆ ನಾವು ಖಂಡಿತ ಪ್ಲೇ ಆಫ್ ಬರಕ್ ಆಗ್ತಿಲ್ಲ. ಬಟ್ ಓಕೆ, ಏಜರ್ ಪ್ಲೇ ಆಫ್ ಅಂತ ಬಂದ್ರೆ ಆಸ್ಟ್ರೇಲಿಯಾ ಕ್ಲಚ್ ಏನಾದ್ರು ಯೂಸ್ ಆಗಿ ಚೆನ್ನಾಗಿ ಮಾಡಿದ್ರು ಓಕೆ. ರಸಿಕ್ ಸರ್ದಾರ್ ಎಕ್ಸಲೆಂಟ್
ನೋ ಪ್ರಾಬ್ಲಮ್. ನಮಗೆ ಪ್ರಾಬ್ಲಮ್ ಅಂತ ಬರೋದೇ ಹೇಸಲ್ವುಡ್ ಬೇಕು ಒಂದು ನಂಬಿಕೆ ಇಡ್ಬೋದು, ಮೇನ್ ಮ್ಯಾಚ್ ವಿನ್ ಮಾಡಿಸ್ಕೊಡೋ ತಾಕತ್ತಿದೆ ಹೇಸಲ್ವುಡ್ಗೆ. ಬಟ್ ಪ್ರಾಬ್ಲಮ್ ಅಂತ ಬರೋದೇ ಆ ಶ್ರೇಯಸ್ ಶರ್ಮಾ. ಗುರು ನೀನ್ ಅಷ್ಟು ವಿಕೆಟ್ ನೋಡ್ಕೊಂಡ್ ಬಾಲ್ ಹಾಕು, ತಲೆ ಒಂದ್ ಕಡೆ ಹೋಗಿರುತ್ತೆ ನಿಂದು, ಇಲ್ಲಿ ತಲೆ ಕೈ ಇನ್ನೊಂದ್ ಕಡೆ ಇರುತ್ತೆ. ಅದು ಎಲ್ಲೋ 4-6 ಏನೋ ಒಂದ್ 2 ಬಾಲ್ ಚೆನ್ನಾಗಿ ಬಿದ್ದು ವಿಕೆಟ್ ತಕೊಂಡ್ ಸ್ಕೋಪ್ಗಳು ಕೇಳೋದೇ ಬೇಡ. ಆಡೋದ್ ಮಾತ್ರ ಇಷ್ಟು. ಹಂಗಾಗಿ ಅವನ್ನೇ ಸ್ವಲ್ಪ ನಮಗೆ ಡಬಾಕೋರ್ ಆಗೋದು. ಶೆಪರ್ಡು ಸ್ವಲ್ಪ ಹಿಟ್ಟಿಂಗ್ ಬಂದ್ರೆ ಮತ ಅವ್ನ ನಕ್ಕಂಡ್ ಚೆಚ್ಬಿಡ್ತಾನೆ. ಶೆಪರ್ಡ್ ಇದೇನು ಪ್ರಾಬ್ಲಮ್ ಇಲ್ಲ, 1 ಬ್ಯಾಡ್ ಗೇಮ್ 2 ಬ್ಯಾಡ್ ಗೇಮ್ ಓಕೆ. ಬಟ್ ಬೌಲಿಂಗ್ ಅಂತ ಬಂದ್ರೆ ಶೆಪರ್ಡ್ ಹತ್ರ ಒಳ್ಳೆ ವೆರೈಟಿ ಇದೆ ಗುರು. ಬೌಲಿಂಗ್ ಕೊಡ್ಬೇಕು ಶೆಪರ್ಡ್ಗೆ, ಮೇನ್ ವಿಕೆಟ್ನೇ ಎತ್ಕೊಡ್ತಾನೆ, ಒಳ್ಳೆ ಸ್ಲೋವರ್ ರನ್ಸ್ ಇದೆ. ಪಿಚ್ಚಿಗೆ ಹೊಡೆದು ಸಖತ್ತಾಗಿ ಆಗ್ತಾನೆ ಶೆಪರ್ಡ್, ಅದೇನೆಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಒಂಚೂರು ಬ್ಯಾಟಿಂಗ್ ಇಂಪ್ರೂವ್ ಆಗಿ ಬಿಗ್ ಹಿಟ್ಟಿಂಗ್ ಬಂದು ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಇನ್ನು ಟೀಮ್ ಡೇವಿಡ್ ಕ್ರೂಷಿಯಲ್ ಆಗ್ತಾರೆ ನಮಗೆ, ಫಿನಿಶಿಂಗ್ ಆಗ್ಲಿ ಇಲ್ಲ ರನ್ ಚೇಸ್ ಮಾಡ್ಬೇಕಾದ್ರೆ ಫಿನಿಶಿಂಗ್ ಮಾಡ್ಬೇಕಾದ್ರೆ ಟೀಮ್ ಡೇವಿಡ್ ಪೊಸಿಷನ್ ಲಾಸ್ಟ್ 5 overs ಟೀಮ್ ಡೇವಿಡ್ಗೆ ಡೆಪಾಸಿಟ್ ಮಾಡಿ, ಒಂಥರ ಡೆಪಾಸಿಟ್ ಇದ್ದಂಗೆ ಟೀಮ್ ಡೇವಿಡ್ಗೆ 5 overs ಡೆಪಾಸಿಟ್ ಮಾಡಿ ಉಳಿದಿದ್ದು ಟೀಮ್ ಡೇವಿಡ್ ನೋಡ್ಕೊಂತಾನೆ. ಇನ್ನು ಜಿತೇಶ್ ಶರ್ಮಾ ಮತ್ತೆ ಕೆಪಾಬಿಲಿಟಿ ಇದೆ ಗುರು, ಜಿತೇಶ್ ಶರ್ಮಾ ಮತ್ತೆ ಕೆಪಾಬಿಲಿಟಿ ಇದೆ. ಬಟ್ ಏನ್ ಮಿಸ್ ಆಗ್ತಿರೋದು ಅಂದ್ರೆ ಜಿತೇಶ್ ಶರ್ಮದು ಆ ಅಗ್ರೆಷನ್ ಮತ್ತೆ ಸ್ವಲ್ಪ ತಾಳ್ಮೆ ಇಲ್ಲ, ಆತರ ಜಾಸ್ತಿ. ಒಂದ್ 6 ಬಂದ್ರೆ ಸ್ವಲ್ಪ ನೋಡ್ಕೊಂಡು ಆಡೋಣ, ಪಿಚ್ಚಲ್ಲಿ ಹೋಗು ಎಲ್ಲ ಬಾಲ್ ಹೊಡೆಯಕ್ ಹೋಗಿ ಔಟ್ ಆಗಿರೋ ಜಿತೇಶ್ ಶರ್ಮಾ. ಗುಡ್ ಕ್ಲೀನ್ ಹಿಟ್ಟಿಂಗ್ ಇದೆ, ಬಟ್ ಜಿತೇಶ್ ಶರ್ಮಾ ಏನಾದ್ರು ಫಾರ್ಮಿಗೆ ಬಂದ್ರೆ ವರ್ಕ್. ರಶೀದ್ ಖಾನ್ ನಮಗೆ ಮೇನ್ ಈಗ ಸ್ಪಿನ್ನರ್ಸ್, ರಶೀದ್ ಖಾನ್ ಯಾವ್ದೇ ಟಾಪ್ ಫಾರ್ಮ್ ಅಲ್ಲಿ ಇರ್ಲಿ ಗುರು, ಅವ್ನ್ ಟಾಪ್ ಯಾವ ಪೀಕ್ ಫಾರ್ಮ್ ಅಲ್ಲೇ ಇರ್ಲಿ, ರಾಜಾತ್ ಪಟ್ಟಿದಾರ್ ಅವ್ನಿಗೇನ್ ಕೇರ್ ಮಾಡೋದು. ನಾಳೆ ರಶೀದ್ ಖಾನ್ ಟ್ಯಾಕಲ್ ಮಾಡೋದು ಗ್ಯಾರಂಟಿ, ರಶೀದ್ ಖಾನಿಗೆ ಬಿರಿ ಹೊಡ್ತಾ ಬೀಳ್ತು ಅದಂತೂ ಗ್ಯಾರಂಟಿ. ರಶೀದ್ ಖಾನಿಗೆ ಅಂತೂ ರಜತ್ ಪಟಿ ಏನಾದ್ರು 7th 8th ಓವರಿಗೆ ಆಲ್ಮೋಸ್ಟ್ 2 ವಿಕೆಟ್ಸ್ ಬಿದ್ದು, ಇನ್ನು ರಶೀದ್ ಖಾನ್ ಓವರ್ ಆಗಿಲ್ಲ ಅಂತ ಹೇಳಿ ರಜತ್ ಪಟ್ಟಿದಾರ್ ಬಂದ್ರೆ ನಮ್ ಗೇಮ್ ಬಂತು ಅಂತ ನನಗೂ. ಬೌಲಿಂಗ್ ಕೊಡ್ಲೇಬೇಕು ರಶೀದ್ ಖಾನ್ ಮೇನಿಲ್ಲ, ಫಾಸ್ಟ್ ಬೌಲರ್ಸ್ ಕೊಡ್ಬೇಕು. ರಶೀದ್ ಖಾನ್ 4 overs ಕೊಡಕ್ ನಿನ್ಗೆ ಅಷ್ಟು ಕೆಪಬಿಲಿಟಿ ಆಗ್ಲಿಲ್ಲ, ರಜತ್ ಪಟ್ಟಿದಾರ್ ಕ್ಲಾರಿಟಿ ತಗೊಂಡ್ ಚೆಚ್ಚಾಕ್ಬಿಡ್ತಾನೆ, ಅದಂತೂ ಗ್ಯಾರಂಟಿ. ನನ್ನ ಪ್ರಕಾರ ಇನ್ನು ನಮ್ ಬೌಲಿಂಗು ಸೇಮ್ ಇದೆ. ಪವರ್ ಪ್ಲೇ ಅಂತ ಬಂದ್ರೆ ನಾವು ಟಾಪ್ ಕ್ವಾಲಿಟಿ ಸೈಡ್, ಯಾಕೆಂದ್ರೆ ಭೂವಿ ಆಗ್ಲಿ ರಸಿಕ್ ಹೇಸಲ್ವುಡ್ ಒಂಚೂರು ಔಟ್ ಆಫ್ ಫಾರ್ಮ್ ಇದಾರೆ, ಬಟ್ ನೋ ಪ್ರಾಬ್ಲಮ್. ಅವತ್ತಿನ ದಿನ ಚೆನ್ನಾಗಾದ್ರು ಅಂದ್ರೆ ಹೇಸಲ್ವುಡ್ ಟಚ್ ಮಾಡೋದು ಬಾರಿ ಕಷ್ಟ. ಸೇಮ್ ಬೌಲಿಂಗ್ ಅಲ್ಲಿ ಇಬ್ರು ಚೆನ್ನಾಗೇ ಇದ್ದಾರೆ. ಬಟ್ ಫಿನಿಶಿಂಗ್ ಅಂತ ಬಂದ್ರೆ ಒಂಚೂರು ಪೀಕ್ ಫಾರ್ಮ್ ಅಲ್ಲಿ ಇದೆ, ಅವ್ರು ಒಂಚೂರು ಡೌನ್ ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ನು ಮೇನ್ ಬರೋದೇ ವೆಪನ್ ನಮಗೆ ಸಾಲ್ಟಾ ವೆಂಕಟೇಶ್ ಅಯ್ಯರ ಅಂತ. ನನ್ನ ಪ್ರಕಾರ ಸಾಲ್ಟ್ ಹತ್ರ ಹೋಗೋದೇ ಜಾಸ್ತಿ, 80-20 ಕೊಡ್ಬೋದು ನಾನು. 80% ಸಾಲ್ಟ್, 20% ವೆಂಕಟೇಶ್ ಅಯ್ಯರ್ ಅಂತ. ಯಾಕೆ ಅಂದ್ರೆ ಸಾಲ್ಟು ಓಕೆ, ಬ್ಯಾಟಿಂಗ್ ಅಂತ ಬಂದ್ರೆ ಸಾಲ್ಟು ಸ್ವಲ್ಪ ಎಕ್ಸ್ಪ್ಲೋಸಿವ್ ಬ್ಯಾಟರ್, ಸೇಮ್ ಅಂತಾನೆ ಒಪ್ಕೊಳ್ಳೋಣ. ಬ್ಯಾಟಿಂಗ್ ಅಂತ ಬಂದ್ರೆ ಇಬ್ಬರಿಗೂ ಕೆಪಾಬಿಲಿಟಿ ಇದೆ ಅಂತಾನೆ ಒಪ್ಕೊಂಡ್ರು. ವೆಂಕಟೇಶ್ ಅಯ್ಯರ್ಗೆ ಪ್ಲೇ ಆಫ್ ಅಲ್ಲಿ ಒಳ್ಳೆ ಎವರೇಜ್ ಇದೆ, ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ವೆಂಕಟೇಶ್ ಅಯ್ಯರ್ ಬಗ್ಗೆ, ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸಾಲ್ಟ್ ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ RCB ಅವರು ಸಾಲ್ಟ್ ಅಂತ ಇರೋ ಆ ಫೀಲ್ಡಿಂಗ್ ವೆಪನ್ ಗುರು, ಹೆವಿ ಫೀಲ್ಡಿಂಗ್ ವೆಪನ್ ಸಾಲ್ಟ್. ಒಂಥರ ಬೌಂಡ್ರಿನ ಒಂದು ಎಷ್ಟು 10-20 ಮ್ಯಾಕ್ಸಿಮಮ್ ಒಂದ್ಸಲ 20 ರನ್ ಸೇವ್ ಮಾಡೋ ತಾಕತ್ತಿದೆ. ಬಟ್ ವೆಂಕಟೇಶ್ ಅಯ್ಯರ್ ಹತ್ರ ಆಶಾ ಮತ್ತೆ ಇಲ್ಲ ಫೀಲ್ಡಿಂಗ್ ಅಂತ ಬಂದ್ರೆ. ಓಕೆ, ಲಾಸ್ಟ್ ಮ್ಯಾಚ್ ಒಂದು ಗ್ರೌಂಡ್ ಫೀಲ್ಡಿಂಗ್ ಎಲ್ಲ ನೋಡಿದ್ರು ಚೆನ್ನಾಗೇ ಮಾಡಿದ್ರು ವೆಂಕಟೇಶ್ವರು, ಬಟ್ ಒಂದು ಕ್ಯಾಚ್ ಬಿಟ್ರು ಪ್ರಾಬ್ಲಮ್ ಆಯ್ತಾ. ಅದೇ ಕ್ಯಾಚ್ ಎಷ್ಟು ಪ್ರಾಬ್ಲಮ್ ಆಯ್ತು ನೋಡಿ. ಅದೇ ಜಾಗದ ಸಾಲ್ಟ್ ಇದ್ರೆ ಕ್ಯಾಚ್ ನ ಲಬಕ್ ಅಂತ ಹಾಕೊಂಡ್ಬಿಡ್ತಿದ್ದ. ಗ್ರೌಂಡ್ ಫೀಲ್ಡಿಂಗ್ ಓಕೆ, ಸಾಲ್ಟ್ ಅಯ್ಯರ್ ಅಂತ ಡಿಫ್ರೆನ್ಸ್ ಆಗದೆ ಅದು. ಹಂಗ ನನ್ನ ಪ್ರಕಾರ ಸಾಲ್ಟ್ ಜೊತೆ ಹೋದ್ರೆ ಖಂಡಿತ ಆಲ್ಮೋಸ್ಟ್ RCB ಮ್ಯಾನೇಜ್ಮೆಂಟ್ ಸಾಲ್ಟ್ ಹತ್ರ ಹೋಗೋದು. ಯಾಕೆಂದ್ರೆ ದಿನೇಶ್ ಕಾರ್ತಿಕ್ ಆಗಲಿ, ಆಂಡಿ ಫ್ಲೇವರ್ ಆಗಲಿ, ಮೊಹಬೂಬ್ ಆಗಲಿ ಸಾಲ್ಟ್ ಅದು. ವೆಂಕಟೇಶ್ ಅಯ್ಯರ್ ಕಾರ್ಸಿದ್ದು ಏನಕ್ಕೆ ತಗೊಂಡಿದ್ದು ಟೀಮಿಗೆ ಅದನ್ನೆಲ್ಲ ಮಾಡೇ ಇದ್ರು. ವೆಂಕಟೇಶ್ ಅಯ್ಯರ್ ಟಾಪ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಡಿದ ಅಷ್ಟು ಗೇಮ್, ಫಸ್ಟ್ ಮ್ಯಾಚ್ ರಾಜಸ್ಥಾನ್ ಮೇಲೆ ಆಡ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ಅಲ್ಲಿ ಒಂದು ಒಳ್ಳೆ ನಾಕೆ ಆಡ್ತಾರೆ. ಮತ್ತೆ GT ಮೇಲೆ ಬರ್ತಾರೆ, GT ಮೇಲೆ ಅಷ್ಟು ಅವರು ಇದು ಮಾಡಕ್ಕಾಗಲಿಲ್ಲ, ಓಕೆ ಒಪ್ಕೊಳ್ಳೋಣ. ಮತ್ತೆ ಇವ್ರ ಮೇಲೆ ಬರ್ತಾರೆ ಪಂಜಾಬ್ ಮೇಲೆ, ಮ್ಯಾನ್ ಆಫ್ ದಿ ಮ್ಯಾಚ್ ರಜತ್ ಪಟ್ಟಿದಾರ್ ಜಾಗದಲ್ಲಿ ಕ್ಯಾಪ್ಟನ್ ಇಲ್ಲದೆ ಅಲ್ಲಿ 2 ಡೌನ್ ಬರ್ತಾರೆ, ಅಲ್ಲೂ ಒಳ್ಳೆ ಕೆಲಸ ಮಾಡಿದ್ರು. ಮೊನ್ನೆ ಓಪನಿಂಗ್ ಬಂದ್ರು ಹೈದರಾಬಾದ್ ಮೇಲೆ, ಅಲ್ಲೂ ಒಳ್ಳೆ ಕೆಲಸ ಮಾಡಿದ್ರು. ಹಂಗಾಗಿ ವೆಂಕಟೇಶ್ ಅವ್ರು ಚೆನ್ನಾಗಿ ಆಡಿದ್ದಾರೆ, ಓಕೆ ನೋ ಪ್ರಾಬ್ಲಮ್. ಬಟ್ ಯಾವಾಗ ಮೇನ್ ಪ್ಲೇಯರ್ಸ್ ಬಂದು ಜಾಗ ಮಾಡ್ಕೊಡ್ಲೇಬೇಕಾಗುತ್ತೆ. ಹಂಗಾಗಿ ನಾಳೆ ಸಾಲ್ಟ್ ಆಡೋದು ಗ್ಯಾರಂಟಿ. ಇನ್ನು ಪ್ರಿಡಿಕ್ಷನ್ಸ್ ಅಂತ ಬಂದ್ರೆ ಧರ್ಮಶಾಲಾ ಯಾರು ಒಳ್ಳೆ ಸ್ಲೋವರ್ ಒನ್ಸ್ ಯೂಸ್ ಮಾಡ್ತಾರೆ, ಯಾರು ಪೇಸ್ ನ ಕಮ್ಮಿ ಮಾಡಿ ವೇರಿಯೇಷನ್ ತರ್ತಾರೆ, ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಧರ್ಮಶಾಲಾ ಪಿಚ್. ಗುಡ್ ಬ್ಯಾಟಿಂಗ್ ಟ್ರ್ಯಾಕ್, ಬ್ಯಾಟಿಂಗ್ ಮಾಡಕ್ಕೆ ಸುಂದರವಾದ ಪಿಚ್, ಅದ್ರ ಬಗ್ಗೆ ಯಾವುದೇ ತರ ಕ್ಲಾರಿಟಿ ಇಲ್ಲ. ಬಟ್ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಬೌಲಿಂಗ್ ಯಾರು ವೇರಿಯೇಷನ್ ತರ್ತಾರೆ. ಸಿರಾಜು ಪವರ್ ಪ್ಲೇಲ್ ಗುಡ್, ಬಟ್ ಡೆತ್ ಅಂತ ಬಂದ್ರೆ ಸಿರಾಜಿ ಹೆಗ್ಗ ಮುಗ್ಗ ಹೊಡಿತಾರೆ ಸಿರಾಜಿಗೆ. ಹಂಗಾಗಿ ಎರಡು ಬೌಲಿಂಗ್ ಅಟ್ಯಾಕ್, ಎರಡು ಬ್ಯಾಟಿಂಗ್ ಅಟ್ಯಾಕ್ ನೋಡಿದ್ರೆ, ಏನಾರು ವಿಕೆಟ್ ಎರಡು ನೋಡಿದ್ರೆ ಯಾರಿಗೆ ಅಪ್ಪರ್ ಹ್ಯಾಂಡ್ ಇದೆ ಅಂದ್ರೆ ಈ ಗೇಮಲ್ಲಿ ಗ್ಯಾರಂಟಿ RCB ನಾಳೆ ಗೆದ್ದು ಸೀದಾ ಅಹಮದಾಬಾದ್ಗೆ ಟಿಕೆಟ್ ಬುಕ್ ಮಾಡಿದ್ರೆ ಅಂತೂ ಗ್ಯಾರಂಟಿ. ಫೈನಲ್ ಟಿಕೆಟ್ ಗ್ಯಾರಂಟಿ RCB ಬರ್ಕೊಡಿ. ಅಹಮದಾಬಾದ್ ಅಲ್ಲಿ ಕಾಯ್ತಾ ಇರ್ತೀವಿ, GT ಏನಾರು ಮತ್ತೆ ಗೆದ್ಕೊಂಡ್ ಬರೋದಾರ್ ಬನ್ನಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಡೌಟು SRH RCB ಫೈನಲ್ ಆಡೋದು ಅಹಮದಾಬಾದ್ ಅಲ್ಲಿ. ನಾವು ಖಂಡಿತ ಕ್ವಾಲಿಫೈಯರ್ 1 ಗೆದ್ದು ಅಹಮದಾಬಾದ್ ಟಿಕೆಟ್ ನಾವು ಬುಕ್ ಮಾಡಿರ್ತೀವಿ. ನೀವು ಕಾಯ್ಕೊಂಡು ಹೊಡ್ಕೊಂಡವ್ರು ಬರ್ತಾರೆ, ಆಲ್ಮೋಸ್ಟ್ ಸೋತ್ ಬರ್ತೀರಾ ನೀವು, ಇಲ್ಲಾಂದ್ರೆ ಸೋತ್ ಹಂಗೆ ಕ್ವಾಲಿಫೈಡ್ ಸೋತ್ ಹೋಗ್ತೀರಾ. SRH ಟಾಪ್ ಇದೆ, ಹಂಗಾಗಿ RCB ಗೆಲ್ಲೋದಂತೂ ಗ್ಯಾರಂಟಿ ಗುಡ್.